ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಹರೇ ರಾಮ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನಮಸ್ಕರೋಮಿ. ಆತ್ಮೀಯರೇ, ಇಂದು 3/3/2026 ಮಾರ್ಚ್ 3ನೇ ತಾರೀಕು. ತಮಗೆಲ್ಲ ನೆನಪಿರಬಹುದು, ಇವತ್ತಿನ ದಿವಸ ಚಂದ್ರಗ್ರಹಣ ಇದೆ. ಮಧ್ಯಾಹ್ನ ನಂತರದಲ್ಲಿ ಚಂದ್ರಗ್ರಹಣ ಆರಂಭವಾಗ್ತದೆ. ಗ್ರಹಣ ದೋಷ ಯಾವ್ಯಾವ ರಾಶಿಗಿದೆ ಹೇಳುವಂತಹದ್ದನ್ನು ನೋಡ್ಕೊಳ್ಬೇಕು. ಅದಕ್ಕಿಂತಲೂ ಮುಂಚಿತವಾಗಿ ಇವತ್ತಿನ ಪಂಚಾಂಗ ನೋಡ್ಕೊಳ್ಳೋಣ, ಆಮೇಲೆ ಗ್ರಹಣದ ವಿಚಾರಕ್ಕೆ ಬರೋಣ. ಆತ್ಮೀಯರೇ, ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ದೃಪಶಾಲಿ ವಾಹನ ಗತಶಕ ವರ್ಷ 1947 ಮಂಗಳಕರ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಪೌರ್ಣಿಮೆ ತಿಥಿಯಾಗಿರತಕ್ಕಂತಹದ್ದು. ವಾರ ಮಂಗಳವಾರವಾಗಿದೆ. ಈ ದಿವಸ ನಕ್ಷತ್ರ ಮಘಾ ನಕ್ಷತ್ರ ಇದೆ. ವಿಷ್ಕಂಭನಾಮ ಯೋಗ ಭವಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆಯಲ್ಲಿ ಹೋಳಿ ಹುಣ್ಣಿಮೆ ಇರತಕ್ಕಂತಹದ್ದು. ಹೋಲಿಕಾ ದಹನ ಇವತ್ತಿನ ದಿವಸ ನಡೆಯುವಂತಹದ್ದು. ಗ್ರಹಣ ನಂತರದಲ್ಲಿ ಹೋಲಿಕಾ ದಹನ ಇತ್ಯಾದಿಗಳನ್ನ ಮಾಡಿಕೊಳ್ಳಬೇಕಾಗ್ತದೆ. ಹೀಗಿರುವಾಗ ಇವತ್ತಿನ ದಿವಸ ಯಾವ್ಯಾವ ರಾಶಿಯವರಿಗೆ ಯಾವ ರೀತಿಯಂತಹ ಕಂಟಕಗಳಿದೆ ಹೇಳುವಂತಹದ್ದನ್ನ ಗ್ರಹಣಾಚಾರದಲ್ಲಿ ನೋಡೋಣ. ಹಾಗಿದ್ರೆ ಈಗ ಗ್ರಹಣದ ವಿಷಯಕ್ಕೆ ಬರೋಣ. ಆತ್ಮೀಯ ವೀಕ್ಷಕರೇ, ಇಂದಿನ ದಿವಸ ಕೇತುಗ್ರಸ್ತ ಚಂದ್ರಗ್ರಹಣ ತುಂಬಾ ವಿಶೇಷವಾಗಿರತಕ್ಕಂತಹದ್ದು. ಈಗಾಗಲೇ ಸದ್ಯದಲ್ಲೇ ಸೂರ್ಯಗ್ರಹಣ ಬಂದು ಹೋಗಿದೆ. 17ನೇ ತಾರೀಕಂದು ಫೆಬ್ರವರಿ 17ಕ್ಕೆ ಸೂರ್ಯಗ್ರಹಣ ಇತ್ತು, ಆದ್ರೆ ನಮಗೆ ಗೋಚರ ಇರಲಿಲ್ಲ. ಆದ್ರೆ ಈ ಗ್ರಹಣ ಮಾತ್ರ ನಮಗೆ ಗೋಚರವಾಗುತ್ತೆ. ಈ ಗ್ರಹಣ ಬಂತು ಅಂದ ತಕ್ಷಣದಲ್ಲಿ ಕೆಲವರಿಗೆ ಭಯ ಇರ್ತದೆ, ಕೆಲವರಿಗೆ ಕೌತುಕ ಇರ್ತದೆ, ಕೆಲವರಿಗೆ ನಾಸ್ತಿಕರಿಗಂತೂ ಏನು ಇರೋದೇ ಇಲ್ಲ ಬಿಡಿ. ಆದ್ರೆ ಆಸ್ತಿಕರಿಗೆ ಇದೊಂದು ವಿಶೇಷವಾದಂತಹ ಒಂದು ಪರ್ವಕಾಲವಾಗಿರತಕ್ಕಂತಹದ್ದು. ಆದ್ರಿಂದ ಗ್ರಹಣಾಚಾರವನ್ನ ನಾವು ಆಚರಿಸಬೇಕಾಗಿರತಕ್ಕಂತಹದ್ದು. ಗ್ರಹಣದ ಸಂದರ್ಭ ಯಾವುದು, ಆ ಸಂದರ್ಭದಲ್ಲಿ ನಾವು ಏನು ಮಾಡ್ಕೊಳ್ಬೇಕು ಹೇಳುವಂತಹದ್ದನ್ನು ನೋಡ್ಬೇಕು. ನೋಡಿ, ಗ್ರಹಣದ ಸ್ಪರ್ಶಕಾಲ ಇರತಕ್ಕಂತಹದ್ದು 3:13 ಸ್ಪರ್ಶವಾಗ್ತದೆ ಸಿಂಹ ರಾಶಿಯಲ್ಲಿ. ನಿಮೀಲನ ಕಾಲ ಇರತಕ್ಕಂತಹದ್ದು 4:44. ಆನಂತರದಲ್ಲಿ ಮಧ್ಯಕಾಲ ಇರತಕ್ಕಂತಹದ್ದು 5 ಗಂಟೆಗೆ. ಉನ್ಮೀಲನ ಕಾಲ ಇರತಕ್ಕಂತಹದ್ದು 5:33. ಮೋಕ್ಷ ಕಾಲ ಇರತಕ್ಕಂತಹದ್ದು ಸಾಯಂಕಾಲ 6:47. ಅಂದ್ರೆ ಇದು ಈ ಚಂದ್ರಗ್ರಹಣ ಮಧ್ಯಾಹ್ನವೇ ಹಿಡಿದು ಕತ್ತಲಾಗುವಾಗ 6:47, ಅಂದ್ರೆ 6:50 ಒಳಭಾಗದಲ್ಲಿ ಸಂಪೂರ್ಣವಾಗಿ ಬಿಡುಗಡೆ ಆಗ್ತದೆ. ಯಾರಿಗೂ ತೊಂದರೆ ಇಲ್ಲ ಅಂತ ಹೇಳ್ಬಹುದು, ರಾತ್ರಿ ಕಾಲದಲ್ಲ, ಹಗಲಿನ ಸಂದರ್ಭ. ಆದ್ದರಿಂದ ಗ್ರಹಣ ಹಿಡಿದ ತಕ್ಷಣದಲ್ಲಿ ನಾವು ಸ್ನಾನವನ್ನು ಮಾಡಬೇಕು. ಗ್ರಹಣದ ಛಾಯೆ ಅಥವಾ ಗ್ರಹಣದ ಕರಿ ನಮ್ಮ ದೇಹಕ್ಕೆ ಅಂಟುತ್ತದೆ, ನಮ್ಮ ಮನೆಗೆ ಬರ್ತದೆ. ಅದನ್ನ ಪ್ರತಿ ಮನೆಯವರು ಸಹಿತವಾಗಿ ದರ್ಬೆ ಹುಲ್ಲನ್ನ, ಗೊತ್ತು ತಮಗೆಲ್ಲ ದರ್ಬೆ, ಅದನ್ನ ಗ್ರಹಣ ಸಂದರ್ಭದಲ್ಲೆಲ್ಲ ನೀರಿಗೆ ಹಾಕಿಡಬೇಕು, ಹಾಲಿಗೆ ಹಾಕಿಡಬೇಕು, ಮೊಸರಿಗೆ ಹಾಕಿಡಬೇಕು, ಉಪ್ಪಿನಕಾಯಿಗೆ ಹಾಕಿಡಬೇಕು, ದ್ರವ ಪದಾರ್ಥಗಳಿಗೆಲ್ಲ ಹಾಕಿಟ್ಕೊಳ್ಬೇಕಾಗ್ತದೆ. ಯಾಕಂತಂದ್ರೆ ಗ್ರಹಣದ ಆಚರಣೆ ಅತಿ ಮುಖ್ಯವಾಗಿರ್ತಕ್ಕಂತಹದ್ದು. ಎಲ್ಲವೂ ಪವಿತ್ರವಾಗಿರ್ಬೇಕು. ನಾವು ಸ್ನಾನ ಮಾಡಿ ಪವಿತ್ರರಾಗಿದ್ದು ಆ ಸಂದರ್ಭದಲ್ಲಿ ಮನೆಯಲ್ಲಿರ್ತಕ್ಕಂತಹ ದೇವತೆಗಳನ್ನು, ದೇವತಾ ವಿಗ್ರಹಗಳನ್ನೆಲ್ಲವನ್ನು ಸಹಿತವಾಗಿ ನೆನೆಸಿಡಬೇಕಾಗಿರ್ತಕ್ಕಂತಹದ್ದು. ಶುದ್ಧವಾದಂತಹ ಮಡಿ ನೀರಿನಲ್ಲಿ ನಾವು ನೆನೆಸಿಡಬೇಕು. ಆ ನಂತರ ಅದರಲ್ಲೂ ದರ್ಬೆಯನ್ನು ಹಾಕಬೇಕು. ತದನಂತರದಲ್ಲಿ ಗ್ರಹಣ ಬಿಟ್ಟ ನಂತರದಲ್ಲಿ ನಾವು ಆ ನೀರನ್ನು ಹೊರಗಡೆ ಚೆಲ್ಲಿ ದರ್ಬೆಯನ್ನು ತೆಗೆದು ಹೊರಗೆ ಗಿಡದ ಬುಡಕ್ಕೆ ಹಾಕಿ ತದನಂತರದಲ್ಲಿ ನಾವು ಸ್ನಾನವನ್ನ ಮಾಡ್ಕೊಳ್ಬೇಕು. ಸ್ನಾನವನ್ನು ಮಾಡಿಕೊಂಡು ದೇವತೆಗಳನ್ನು ಶುದ್ಧ ಮಾಡಿ ಅದನ್ನ ಯಥಾವತ್ತಾಗಿ ಪೀಠದಲ್ಲಿಟ್ಟು ಪೂಜಿಸಬೇಕು. ಅಂದ್ರೆ ರಾತ್ರಿಯ ಕಾಲದ ಪೂಜೆ 7 ಗಂಟೆ ಮೇಲ್ಭಾಗದಲ್ಲಿ. ಆದ್ರಿಂದ ಈ ಆಚರಣೆಗಿಂತಲೂ ಮುಂಚಿತವಾಗಿ ನಾವೇನು ಮಾಡಬೇಕು ಅಂದ್ರೆ ಮಧ್ಯಾಹ್ನದ ಭೋಜನ ಇಲ್ಲ, ಭೋಜನ ಮಾಡುವಂಗಿಲ್ಲ, ಆಯ್ತಾ. ಬೆಳಗ್ಗೆ ಉಪಹಾರ ಏನಾದ್ರು ಮಾಡಬೇಕು ಆದ್ರೆ 7:30 ಒಳಭಾಗದಲ್ಲೇ ನೀವು ಉಪಹಾರವನ್ನೆಲ್ಲ ಮಾಡ್ಕೊಳ್ಳಿ. ಮಧ್ಯಾಹ್ನ ಭೋಜನ ಇಲ್ಲ. ಇನ್ನು ವಯೋವೃದ್ಧರಿಗೆ, ಗರ್ಭಿಣಿ ಸ್ತ್ರೀಯರಿಗೆ ಅಥವಾ ಬಾಳಂತಿಯರಿಗೆ, ರೋಗಗ್ರಸ್ತರಿಗೆಲ್ಲ ಸ್ವಲ್ಪ ತೊಡಕಾಗ್ತದೆ. ಅದರಲ್ಲೂ ಶುಗರ್ ಇದ್ದವರಿಗಂತೂ ತೊಡಕುಂಟಾಗುವಂತಹ ಸಾಧ್ಯತೆ ಇದೆ. ಆದ್ರಿಂದ ಮಧ್ಯಾಹ್ನ ವ್ಯಾಪಿನಿಯಾಗಿ 12:30 ಒಳಭಾಗದಲ್ಲಿ ನೀವು ಊಟವನ್ನು ಮುಗಿಸಿಕೊಂಡರೆ ಬಹಳ ಒಳ್ಳೆಯದು. ಕೊನೆ ಪಕ್ಷ ಒಂದು 2:30 ಗಂಟೆ ಒಳಭಾಗದಲ್ಲಿ ನಾವು ಭೋಜನವನ್ನೆಲ್ಲ ತೀರಿಸಿಕೊಳ್ಳಿ. ಗ್ರಹಣ ಕಾಲದಲ್ಲಿ ಶ್ರದ್ಧಾ ಭಕ್ತಿಯಿಂದ ನಿಮಗೆ ಗುರುಮುಖದಿಂದ ಉಪದೇಶ ಇದ್ದಂತಹ ಜಪಾನುಷ್ಠಾನವನ್ನು ಮಾಡ್ಕೊಳ್ಳಿ. ಅದರಿಂದ ಜಪಸಿದ್ಧಿ ಆಗ್ತದೆ. ಆ ಜಪಸಿದ್ಧಿ ನೋಡಿ, ಬಾಕಿ ಸಂದರ್ಭದಲ್ಲಿ ನೀವು 1008 ಮಾಡಿದ್ರು ನಿಮಗೆ ಅದು ಅನುಕೂಲಕರವಾಗಿ ಕಾಣುವುದಿಲ್ಲ. ಈ ಸಂದರ್ಭದಲ್ಲಿ ನೀವು 10 ಜಪವನ್ನು ಮಾಡಿದ್ರು ಸಹಿತವಾಗಿ ಅದು ನಿಮಗೆ ಪುಣ್ಯ ಫಲವಾಗಿ, ಪುಣ್ಯಪ್ರದವಾಗಿ ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅರ್ಥಾತ್ ಗ್ರಹಣ ಕಾಲದಲ್ಲಿ ನಮಗೆ ಸಿದ್ಧಿ ಆಗ್ತದೆ. ಗ್ರಹಣ ಕಾಲದಲ್ಲಿ ಜಪಾನುಷ್ಠಾನವನ್ನು ಮಾಡುವುದರಿಂದ ಅಶ್ವಮೇಧ ಯಾಗ ಮಾಡಿದಷ್ಟು ಪುಣ್ಯದ ಪ್ರಭಾವ ನಮಗೆ ಲಭ್ಯವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಹೀಗಾಗಿ ಈ ಗ್ರಹಣ ಅತ್ಯಂತ ವಿಶೇಷವಾಗಿರ್ತಕ್ಕಂತಹದ್ದು. ನಮ್ಮ ಭಾರತದ ಸಾಕಷ್ಟು ಭಾಗದಲ್ಲಿ ಗ್ರಹಣ ಕಾಣಿಸ್ತದೆ. ಆದ್ದರಿಂದ
ಗ್ರಹಣಾಚರಣೆಯನ್ನ ಮಾಡಿಕೊಳ್ಬೇಕು. ನೋಡಿ, ಇದು ಹಗಲಿನಲ್ಲಿ ಬಂದಿದ್ದರಿಂದ ಸೂರ್ಯನ ಬೆಳಕು ಇದ್ದೇ ಇರ್ತದೆ, ಚಂದ್ರನು ಉದಯಿಸಿರ್ತಾನೆ, ಚಂದ್ರನಿಗೆ ಗ್ರಹಣ, ಅದು ಕೇತುಗ್ರಸ್ತ ಗ್ರಹಣ ಸಿಂಹರಾಶಿಯಲ್ಲಿ ಅಂದಾಗ ಹೇಗೆ ಕಾಣ್ಲಿಕ್ಕೆ ಸಾಧ್ಯತೆ ಇದೆ? ಆದ್ದರಿಂದ ಸಾಯಂಕಾಲದ ಸಂದರ್ಭದಲ್ಲಿ ನಿಮಗೆ ಗ್ರಹಣ ಕಾಣಿಸುವಂತ ಸಂದರ್ಭ ಇರತಕ್ಕಂಥದ್ದು 6 ಗಂಟೆಯಿಂದ 6:47 ಒಳಭಾಗದಲ್ಲಿ, ಅಂದ್ರೆ ಮೋಕ್ಷ ಸಂದರ್ಭದಲ್ಲಿ ಗ್ರಹಣ ನಮಗೆ ಸ್ಪಷ್ಟವಾಗಿ ಗೋಚರವಾಗುವಂತಹ ಸಂದರ್ಭ. ಆದ್ರೆ ಗ್ರಹಣ ಹಿಡಿಯುವಂತಹ ಸಂದರ್ಭದಲ್ಲಿ ನಾವು ಸ್ನಾನಾದಿಗಳನ್ನು ಮಾಡ್ಕೊಳ್ಬೇಕು. 3:13 ಹಿಡಿತದೆ. ಗ್ರಹಣ ಹಿಡಿಯುವಂತಹ ಸಂದರ್ಭದಲ್ಲಿ ನಾವು ಸ್ನಾನವನ್ನು ಮಾಡಿಕೊಂಡು ಜಪಾನುಷ್ಠಾನ, ಹೋಮ ಹವನಾದಿಗಳನ್ನೆಲ್ಲ ಮಾಡ್ಕೊಳ್ಬೇಕು. ತರ್ಪಣಾದಿಗಳನ್ನ ಮಾಡುವವರು ಸಹಿತವಾಗಿ ಮಧ್ಯಂತರದ ಕಾಲದಲ್ಲಿ ಅರ್ಥಾತ್ 4:15 ನಂತರದಲ್ಲಿ ತರ್ಪಣಾದಿಗಳನ್ನ ಮಾಡಿಕೊಳ್ಳುವುದರಿಂದ ನಮಗೆ ಪಿತೃಗಳು ಸಂತುಷ್ಟರಾಗ್ತಾರೆ, ನಮಗೂ ಸಂತುಷ್ಟಿ ಉಂಟಾಗ್ತದೆ. ಒಟ್ಟಾರೆ ಈ ಗ್ರಹಣ ಅತ್ಯಂತ ವಿಶೇಷವಾಗಿರತಕ್ಕಂತಹದ್ದು. ಈ ಗ್ರಹಣಾಚರಣೆಯನ್ನ ಶುದ್ಧ ಮನಸ್ಕರಾಗಿ ನೀವು ಮಾಡಿಕೊಂಡಾಗ ಮನಸ್ಸಿಗೆ ಉಲ್ಲಾಸ ಉಂಟಾಗ್ತದೆ. ಯಾಕಂದ್ರೆ ಮನೋಕಾರಕ ಅಂತ ಚಂದ್ರನಿಗೆ ಗ್ರಹಣ ಹಿಡಿಯುವಂತಹ ಕೇತುಗ್ರಸ್ತವಾಗಿರತಕ್ಕಂತಹದ್ದು. ಆದ್ದರಿಂದ ಇದೊಂದು ಕಪ್ಪು ಛಾಯೆ ಮನಸ್ಸಿನ ಮೇಲೆ ಉಳ್ಕೊಂಡು ಬಿಡ್ತದೆ. ಆದ್ದರಿಂದ ಇದರಿಂದ ಹೊರಗೆ ಬರಬೇಕು ಅಂತಾದಲ್ಲಿ ನಾವು ಈ ಕಾಲದಲ್ಲಿ ನಾವು ಜಪಾನುಷ್ಠಾನವನ್ನು ಮಾಡಿಕೊಳ್ಳಲೇಬೇಕಾಗಿರ್ತಕ್ಕಂಥದ್ದು. ಯಾವುದೇ ಕೆಲಸ ಕಾರ್ಯ ಇದ್ರೂ ಅದನ್ನ ಬಿಟ್ಟು ಬದಿಗೊತ್ತಿ ಈ ಸಂದರ್ಭದಲ್ಲಿ ನೀವು ಜಪಾನುಷ್ಠಾನವನ್ನು ಮಾಡಿಕೊಳ್ಳುವುದರಿಂದ ಅಥವಾ ನಿಮಗೆ ಒಂದಿರತಕ್ಕಂತಹ ಯಾವುದಾದ್ರೂ ಶ್ಲೋಕಗಳಾಗಿರ್ಲಿ, ಪಾಠವಾಗಿರ್ಲಿ, ಅದನ್ನೆಲ್ಲವನ್ನು ಓದಿಕೊಳ್ಳುವುದರಿಂದ ನೀವು ಬಾಕಿ ಸಂದರ್ಭದಲ್ಲಿ 108 ಮಾಡಿದ್ರೂ ಫಲ ಸಿಗುವುದಿಲ್ಲ. ಈ ಸಂದರ್ಭದಲ್ಲಿ ಒಂದೇ ಜಪದಿಂದ ಒಂದು ಸಾರಿ ಅದನ್ನು ಉಚ್ಚಾರ ಮಾಡಿದರೂ ಸಹಿತವಾಗಿ ಅದಕ್ಕೆ ವಿಶೇಷವಾದಂತಹ ಫಲ ಇದೆ ಅಂತ ಹೇಳಿದ್ದಾರೆ. ಅದರಿಂದ ಗೋಚರವಾದಂತಹ ಚಂದ್ರಗ್ರಹಣವನ್ನು ನೋಡಿಕೊಳ್ಳಿಕ್ಕೆ ಅವಕಾಶ ಇದೆ, ನೋಡಿಕೊಳ್ಳಿ. ಜೊತೆಯಲ್ಲಿ ಗರ್ಭಿಣಿ ಸ್ತ್ರೀಯರು, ಬಾಳಂತಿಯರು ಮನೆಯಿಂದ ಹೊರಗೆ ಬರಬೇಡಿ. ಅದರಿಂದ ಏನಾದ್ರು ಗ್ರಹಣ ದರ್ಶನವಾಯಿತು ಅಂತ ಆದ್ರೆ ನಿಮಗೆ ಅಪಾಯಗಳು ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ತುಂಬಾ ಜಾಗ್ರತೆ ಬೇಕು. ಗ್ರಹಣಾಚರಣೆಯನ್ನು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಗ್ರಹಣ ಕಾಲದಲ್ಲಿ ಮಲಗಬಾರದು. ನಿದ್ದೆ ಮಾಡಿದ್ರೆ ಆಗಲೂ ಗ್ರಹಣ ದೋಷ ಇರ್ತದೆ. ಹೋಟೆಲ್ ಇತ್ಯಾದಿಗಳಲ್ಲಿ ತಿಂಡಿಯನ್ನು ತಿಂದ್ರೆ ಅದು ದೋಷಗಳು ಉಂಟಾಗುವಂತಹ ಸಾಧ್ಯತೆ. ಆದ್ದರಿಂದ ಮನೆಯಿಂದ ಹೊರಗೆ ಹೋಗದೆ ಆಚರಣೆಯನ್ನು ಮಾಡಿಕೊಂಡಲ್ಲಿ ನಿಮ್ಮ ಮುಂದಿನ ಜೀವನದಲ್ಲಿ ಮತ್ತೊಂದು ಗ್ರಹಣ ಬರುವಲ್ಲಿವರೆಗೂ ಸಹಿತವಾಗಿ ಯಾವುದೇ ರೀತಿಯಂತ ತೊಂದರೆ ತಾಪತ್ರೆಗಳು ಇರೋದಿಲ್ಲ. ಈ 3:13 ಗ್ರಹಣ ಹಿಡಿಯಿತು ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ? ಆ ಸಂದರ್ಭದಲ್ಲಿ ಹಕ್ಕಿಗಳೆಲ್ಲವೂ ಚಿಲಿಪಿಲಿಗುಡ್ತಾ ತಮ್ಮ ಗೂಡನ್ನು ಸೇರ್ಲಿಕ್ಕೆ ಹೋಗ್ತಾವೆ. ಸಮುದ್ರದ ಭೋರ್ಗರೆತವನ್ನು ನೋಡ್ಲಿಕ್ಕೆ ಸಾಧ್ಯತೆ ಇದೆ. ಸಮುದ್ರವು ಉಕ್ಕೆ ಇರ್ತದೆ, ಭರತ ಬರ್ತದೆ, ಅದನ್ನ ಉಕ್ಕೇರಿದ್ದನ್ನು ನೀವು ನೋಡ್ಲಿಕ್ಕೆ ಸಾಧ್ಯತೆ ಇದೆ ಸಮುದ್ರದ ಸಮೀಪದಲ್ಲಿ ಇರತಕ್ಕಂಥವರು. ಹೀಗಾಗಿ ಗ್ರಹಣ ಸಂದರ್ಭದಲ್ಲಿ ಸ್ವಲ್ಪ ಭಯ ಆತಂಕಗಳು ಇರುವುದರಿಂದ ದೂರ ಪ್ರಯಾಣ ಇತ್ಯಾದಿಗಳನ್ನೆಲ್ಲ ಮಾಡಬೇಡಿ. ಅದರಿಂದ ಏನಾದರೂ ಅಪಾಯಕ್ಕೆ ಒಳಗಾದ್ರೆ ನಿಮಗೆ ಯಾವ ವೈದ್ಯನಿಂದಲೂ ಸಹಿತವಾಗಿ ಪರಿಹಾರ ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇರುವುದಿಲ್ಲ. ತುಂಬಾ ಜಾಗೃತಿಯಾಗಿರಿ. ಗ್ರಹಣಾಚರಣೆಯನ್ನ ಶುದ್ಧ ಮನಸ್ಕರಾಗಿ ಮಾಡಿ. ಗ್ರಹಣ ಮುಗಿದ ನಂತರದಲ್ಲಿ ಸ್ನಾನವನ್ನು ಮಾಡಿ ಗ್ರಹಣಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಅಕ್ಕಿಯನ್ನ, ಬಿಳಿ ವಸ್ತ್ರವನ್ನ, ಜೊತೆಯಲ್ಲಿ ಹುರುಳಿ ಕಾಳು, ಕೇತುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಧಾನ್ಯ ಅಥವಾ ನವಧಾನ್ಯಗಳನ್ನ ದಾನ ಮಾಡಿಕೊಳ್ಳುವುದರಿಂದ ಬಂದಿರುವಂತಹ ಗ್ರಹಣ ದೋಷ ಎಲ್ಲ ಪರಿಹಾರವಾಗಿ ಸುಖ, ಶಾಂತಿ, ನೆಮ್ಮದಿ ಉಂಟಾಗ್ತದೆ. ಈಗಾಗಲೇ ಗ್ರಹಣದ ವಿಚಾರವನ್ನು ನಾವು ತಿಳಿದುಕೊಂಡಿದ್ದಾಯ್ತು. ವೀಕ್ಷಕರೇ, ಇದು ಹಿಡಿಯುವಂತಹದ್ದು ಸಿಂಹರಾಶಿಯಲ್ಲಿ. ನೋಡಿ, ರಾಹು ಕೇತುಗಳ ಮೇಲೆ ಈ ಗ್ರಹಣದ ವಿಚಾರ ಇರತಕ್ಕಂತಹದ್ದು. ಕೇತು 5ನೇ ಮನೆಯನ್ನ ಮತ್ತು 7ನೇ ಮನೆಯನ್ನ ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾನೆ ತಾನಿದ್ದ ಜಾಗದಿಂದ. ಕೇತು ಸಿಂಹರಾಶಿಯಲ್ಲಿದ್ದಾನೆ. ಸಿಂಹರಾಶಿಯವರಿಗೆ ಪೂರ್ಣ ಗ್ರಹಣದ ಫಲ ಇದ್ದೇ ಇರ್ತದೆ. ಕುಂಭರಾಶಿಯವರಿಗೆ ಪೂರ್ಣ ಫಲ ಇದ್ದೇ ಇರ್ತದೆ. ಅವನು 7ನೇ ಮನೆ ಆಯ್ತು. ಹೀಗಿರುವಾಗ ಸಿಂಹರಾಶಿಯಿಂದ 5ನೇ ರಾಶಿ ಅಂದ್ರೆ ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನು, ಈ ಧನು ರಾಶಿಯವರಿಗೂ ಸಹಿತವಾಗಿ ಗ್ರಹಣದ ಛಾಯೆ ಇದ್ದೇ ಇರ್ತದೆ. ಆದ್ರಿಂದ ತುಂಬಾ ಹುಷಾರಾಗಿರ್ಬೇಕು ಧನು ರಾಶಿಯವರು. ಮತ್ತು ವೃಷಭ ರಾಶಿಯವರಿಗೂ ಗ್ರಹಣ ತಾಗುವಂತಹ ಸಾಧ್ಯತೆ. ಈ ಗ್ರಹಣ ತಾಗಿದವರೆಲ್ಲ ಗ್ರಹಣಾಚರಣೆಯನ್ನ ಶುದ್ಧ ಮನಸ್ಕರಾಗಿ ಮಾಡ್ಕೊಳ್ಳಿ. ಅದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಇನ್ನು ಇವತ್ತಿನ ದಿವಸ ಹೋಳಿ ಹುಣ್ಣಿಮೆ, ಹೋಲಿಕಾ ದಾನವನ್ನು ಮಾಡಬೇಕಂತಹ ಸಂದರ್ಭ ಇದೆ. ಈ ಸಂದರ್ಭದಲ್ಲಿ ನಾವು ಹೋಲಿಕಾ ದಾನವನ್ನ ಗ್ರಹಣ ಕಾಲದಲ್ಲಿ ಮಾಡುವಾಗಿಲ್ಲ. ಆದ್ರಿಂದ ಹೋಲಿಕಾ ಇವಳು ಯಾರು ಅಂದ್ರೆ ಹಿರಣ್ಯಕಶಿಪುವಿನ ತಂಗಿಯಾಗಿರತಕ್ಕಂಥವಳು. ಅವಳಿಗೆ ಪ್ರಹ್ಲಾದನ ಕೊಲ್ಲುವುದಕ್ಕೋಸ್ಕರವಾಗಿ ನೇಮಿಸಿರ್ತಾನೆ ಹಿರಣ್ಯಕಶಿಪು. ಅವಳು ಅವನನ್ನ ಕೊಲ್ಲುವುದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾಳೆ. ಆದರೆ ಅವಳಿಗೆ ಬೆಂಕಿ ತಾಗಿ ಅವಳು ದಹನವಾಗಿರ್ತಕ್ಕಂತಹ ದಿವಸ ಹೋಲಿಕಾ ಅಂತ ಅವಳ ಹೆಸರು. ಆದ್ರಿಂದ ಹೋಲಿಕಾ ದಹನವನ್ನು ಮಾಡುವುದರಿಂದ ಮನೆಯಲ್ಲಿರ್ತಕ್ಕಂತಹ ನೆಗೆಟಿವ್ ಅಂಶಗಳೆಲ್ಲವೂ ಸಹಿತವಾಗಿ ಪರಿಹಾರವಾಗ್ತದೆ ಹೇಳುವಂತಹದ್ದು ಒಂದು ಕ್ರಮ. ಮತ್ತೊಂದು ಕ್ರಮದಲ್ಲಿ ನೋಡುವಾಗ ಮನ್ಮಥ ದಹನವನ್ನು ಮಾಡಿರ್ತಕ್ಕಂತಹದ್ದು, ಮನ್ಮಥನನ್ನ ಶಿವನು ದಹನ ಮಾಡಿರ್ತಕ್ಕಂತಹ ದಿವಸವೂ ಹೌದಾಗಿದೆ. ಆದ್ದರಿಂದ ಇವತ್ತು ದಿವಸ ಹೋಲಿಕಾ ದಹನವನ್ನು ನೀವು ಮಾಡುದಿದ್ರೆ ಸೂರ್ಯ ಅಸ್ತಾನಂತರದಲ್ಲಿ 6:47 ನಂತರದಲ್ಲಿ ನೀವು ಮಾಡುವುದರಿಂದ ಆ ಹೋಲಿಕಾ ದಹನದಿಂದ ನಿಮಗೆ ಇರತಕ್ಕಂತಹ ನೆಗೆಟಿವ್ ಅಂಶಗಳೆಲ್ಲ ಪರಿಹಾರವಾಗಿ ಶುಭ ಉಂಟಾಗ್ತದೆ. ವೀಕ್ಷಕರೇ, ಇದು ಗ್ರಹಣದ ಸಂದರ್ಭ. ಭಯ ಪಡಬೇಕಾದಿಲ್ಲ. ಯಾಕಂದ್ರೆ ಯಾವುದೇ ಗ್ರಹಣಗಳಾದರೂ ಸಹಿತವಾಗಿ ಮನುಷ್ಯರಿಗೆ ಭಯವನ್ನು ಹುಟ್ಟಿಸುವುದಿಲ್ಲ. ಆದರೆ ರಾಶಿ ಫಲದಲ್ಲಿ ಸ್ವಲ್ಪ ಮಟ್ಟಿಗೆ ಆತಂಕ ಮೂಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆದ್ದರಿಂದ 12 ರಾಶಿಯವರು ಇವತ್ತಿನ ದಿವಸ ನವಧಾನ್ಯವನ್ನು ದಾನ ಮಾಡ್ಕೊಳ್ಳಿ. ಆ ಗ್ರಹಣ ಕಾಲದಲ್ಲಿ
ನಂತರದಲ್ಲಿ ಅದಕ್ಕೆ ನೀರು ಎರೆದು ಇಡಿ. ಆನಂತರ ಗ್ರಹಣ ಬಿಟ್ಟ ನಂತರದಲ್ಲಿ ಅದನ್ನು ದಾನ ಮಾಡ್ಕೊಳ್ಳಿ. ಆಗ ನೀವಿರತಕ್ಕಂತಹ 9 ಗ್ರಹಗಳು ಅನುಕೂಲ್ಯರಾಗಿ 12 ರಾಶಿಯವರೆಗೂ ಶುಭ ಫಲವನ್ನು ನೀಡ್ತಾವೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಈ ಗ್ರಹಣದ ಈ ಶುಭ ಸಂದರ್ಭದಲ್ಲಿ. ವೀಕ್ಷಕರೇ, ಇದು ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಜೊತೆಯಲ್ಲಿ ನಿಮ್ಮವರಿಗೆಲ್ಲ ತಿಳಿಸಿ. ಗ್ರಹಣದ ವಿಚಾರವನ್ನ ಭಯ ಪಡುವಂತಹ ಅವಶ್ಯಕತೆ ಇಲ್ಲ ಅಂತ ಗುರೂಜಿ ಹೇಳಿದ್ದಾರೆ ಅಂತ ತಿಳಿಸಿ. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರೂ ಸುಖವಾಗಿರಿ, ಎಲ್ಲರೂ ನೆಮ್ಮದಿಯಿಂದಿರಿ, ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಹರೇ ರಾಮ ಹರೇ ರಾಮ ಹರೇ ರಾಮ. ಶುಭ.